ನಾಗರಬಾವಿ 2ನೇ ಹಂತದ ಬ್ರೇಕಿಂಗ್ ನ್ಯೂಸ್. ಮಾಳಗಾಳದ ಸರ್ವೆ ನಂಬರ್ 9ರಲ್ಲಿ 40 ವರ್ಷಗಳಿಂದ ವಾಸವಾಗಿದ್ದ 80ಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳನ್ನು ಬಿಡಿಎ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಕೆಡವಿದ್ದಾರೆ. ಇದರ ಸಂಕ್ಷಿಪ್ತ ಸುದ್ದಿ ಇಲ್ಲಿದೆ. ಬೆಂಗಳೂರು ನಗರದ ನಾಗರಬಾವಿ 2ನೇ ಹಂತದ ಮಾಳಗಾಳದಲ್ಲಿ ಬಿಡಿಎ ನಡೆಸಿದ ತೆರವು ಕಾರ್ಯಾಚರಣೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 40 ವರ್ಷಗಳಿಂದ ವಾಸಿಸ್ತಾ ಇದ್ದ 80ಕ್ಕೂ ಹೆಚ್ಚು ಬಡ ಕುಟುಂಬಗಳ ಮನೆಗಳಿಂದ ಯಾವುದೇ ಮುನ್ಸೂಚನೆ ಕೊಡದೆ ಬುಧವಾರ ಬಿಡಿಎ ಅಧಿಕಾರಿಗಳು ಕೆಡವಿದ್ದಾರೆ ಎಂಬ ಆರೋಪ ವ್ಯಕ್ತವಾಗ್ತಾ ಇದೆ. ಸರ್ವೆ ನಂಬರ್ 9ರಲ್ಲಿ ಇರುವಂತಹ 7 ಎಕರೆ ಜಮೀನಿನಲ್ಲಿ ದಶಕಗಳಿಂದ ವಾಸ ಮಾಡ್ತಾ ಇದ್ದ ನಿವಾಸಿಗಳು ಬಿಡಿಎ ಅಧಿಕಾರಿಗಳು ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿರುವುದನ್ನ ಅಮಾನವೀಯ ಕ್ರಮ ಅಂತ ಟೀಕೆ ಮಾಡಿದ್ದಾರೆ. 40 ವರ್ಷಗಳ ನೋಟಿಫಿಕೇಶನ್, ಪರಿಹಾರವಿಲ್ಲದೆ ತೆರವು. ಈ ಜಮೀನಿಗೆ 1983ರಲ್ಲಿ ಪ್ರಾಥಮಿಕ, 1986ರಲ್ಲಿ ಅಂತಿಮ ನೋಟಿಫಿಕೇಶನ್ ಹೊರಬಿದ್ದಿದ್ರೂ ಜಮೀನುದಾರರು ಹಾಗೂ ನಿವಾಸಿಗಳಿಗೆ ಎಂದಿಗೂ ಪರಿಹಾರ ಸಿಗಲಿಲ್ಲ. 4 ದಶಕಗಳಿಂದ ವಿಷಯ ಬಾಕಿ ಇದ್ರೂ ಬಿಡಿಎ ಈಗ ಮಾತ್ರ ತುರ್ತು ಕ್ರಮ ಕೈಗೊಂಡಿರುವುದು ಸ್ಥಳೀಯರಲ್ಲಿ ಆಕ್ರೋಶದ ವಾತಾವರಣ ನಿರ್ಮಿಸಿದೆ. ವೃದ್ಧರು ಬೀದಿಗೆ. ತೆರವು ಕಾರ್ಯಾಚರಣೆಯಿಂದಾಗಿ 80 ವರ್ಷದ ವೃದ್ಧ ಮಹಿಳೆ ಹಾಗೂ 60 ವರ್ಷದ ಅವರ ಮಗಳು ಸೇರಿ ಹಲವಾರು ಕುಟುಂಬಗಳು ನಡುಬೀದಿಗೆ ಬಿದ್ದಿದ್ದಾರೆ. ಮನೆ, ಸಾಮಾನು ಎಲ್ಲವನ್ನು ಕೂಡ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಲ್ಲಿ ತಮ್ಮ ದುಃಖವನ್ನ ಹೊರಹಾಕ್ತಾ ಇದ್ದು ಅಧಿಕಾರಿಗಳ ವಿರುದ್ಧ ಮಾನವೀಯತೆ ಇಲ್ಲದ ಕ್ರಮ ತೆಗೆದುಕೊಂಡಿದ್ದಾರೆಂದು ಆರೋಪಿಸ್ತಾ ಇದೆ. ನಿವಾಸಿಗಳ ಆಕ್ರೋಶ. 40 ವರ್ಷ ನಾವು ಇಲ್ಲಿ ವಾಸ ಮಾಡಿದಾಗ ಯಾರು ವಿಚಾರಿಸಲಿಲ್ಲ. ಇಂದು ಯಾವುದೇ ನೋಟಿಸ್ ಇಲ್ಲದೆ ಬಂದು ಮನೆಯನ್ನ ಒಡೆದು ಹಾಕಿದ್ದಾರೆ. ಇದು ಬಡವರ ಮೇಲಿನ ದೌರ್ಜನ್ಯ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಇನ್ನು ಸ್ಥಳೀಯರ ನ್ಯಾಯ ಬೇಡಿಕೆ, ಪರಿಹಾರ ಹಾಗೂ ಪುನರ್ವಸತಿ ಕ್ರಮದ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಡದ ಬಿಡಿಎ ವಿರುದ್ಧ ನಿವಾಸಿಗಳು ಕಠಿಣ ಕ್ರಮವನ್ನು ಒತ್ತಾಯಿಸಿದ್ದಾರೆ. ಸುದ್ದಿ ವಾಹಿನಿಗಳು ಘಟನೆಗೆ ಬೆಳಕು ಚೆಲ್ಲುವಂತೆ ಮತ್ತು ಅಧಿಕಾರಿಗಳ ಗಮನ ಸೆಳೆಯುವಂತೆ ಬೇಡಿಕೆ ವ್ಯಕ್ತಪಡಿಸಿದ್ದಾರೆ.